ಸೀರಿಯಸ್ ಅದು ಬಿಟ್ಟು ಪಾಲಿಟಿಕ್ಸ್ ಮಾತಾಡ್ತೀರಿ ಇಲ್ಲಿ. ಸಮಸ್ಯೆ ಕಾಂಗ್ರೆಸ್ಸಿನ ಮಾನಸಿಕತೆ ಏನು ಅಂತ ಅದು ಕಾಂಗ್ರೆಸ್ ನೋಡಿ ಮತ್ತೆ ನೀವು ಕಾಂಗ್ರೆಸ್ ಬಿಜೆಪಿ ಪಂಚಾಯತಿ ಮಾಡ್ತೀರಿ. ವಿಚಾರ ಏನಂತ ಹೇಳಿ ವಿಚಾರ ವಿಚಾರ ಮಾಡಿ. ನಿಮ್ಗೆ ಬಹುಶಃ ಈಗ ನೈಜದ ಕಾಲೇಜ್ ಇದ್ರೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ. ನಿಮ್ಗೆ ಬರೀ ರಾಜಕೀಯ ಮಾಡಬೇಕು ಇವತ್ತು ಕಾಲೇಜ್ ಇಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಕೇಳ್ತಿದ್ದಾರೆ. ನೀವು ಚೆನ್ನಾಗಿ ಮಾತಾಡ್ತೀರಿ. ಪಾಲಿಟಿಕ್ಸ್ ಹಾಕಿದ್ರೆ ಸುಮ್ಮನೆ ಕೂತ್ಕೊಳ್ಳಬೇಕು ನೀವು. ಮತ್ತೆ ನೀವು ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ತೊಂದರೆ ಆಗ್ತದ. ನೀವು ಬಸ್ ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರ ಬೈಕ್ ಕೆಲಸ ಮಾಡಿ ದಯವಿಟ್ಟು ನೋಡಿ. ಆಯ್ತು, ನೆಕ್ಸ್ಟ್ ಸರ್ಕಾರ ಉತ್ತರ ಕೊಡಿ. ಒಂದ್ ನಿಮಿಷ ಅಧ್ಯಕ್ಷರೇ, ಒಂದ್ ನಿಮಿಷ ಆಯ್ತು, ಒಬ್ರು ಮಾತಾಡ್ಲಿ ದಯವಿಟ್ಟು. ಅಧ್ಯಕ್ಷರೇ, ನಾವು ಅವರು ಸ್ವಲ್ಪ ಉದ್ದೇಶಪೂರ್ವಕವಾಗಿ ಪ್ರಚೋದನಾತ್ಮಕವಾಗಿ ಮಾತಾಡಿದ್ರು ಕೂಡ ಮಧ್ಯ ಪ್ರವೇಶ ಮಾಡಬಾರದು ಅಂತ ಸುಮ್ಮನೆ ಇದ್ದೇವೆ. ಅದರ ದುರ್ಲಾಭ ಅವರ ಉದ್ದೇಶ ಅವ್ರು ಮಾತಾಡ್ತಿದ್ದಾರೆ ಬೆಳಕಿರ್ತಕ್ಕಂಥದ್ದು ವಾಸ್ತವಾಂಶ ವಿಶ್ಲೇಷಣೆ ಅಲ್ಲ. ಅವರು ಬರೀ ಪ್ರಚೋದನೆ ಮಾಡೋದಕ್ಕೋಸ್ಕರ ನಿಂತಿದ್ದಾರೆ. ನಮ್ಮ ತಾಳ್ಮೆ ಪರೀಕ್ಷೆ ನಿಮ್ಮ ಸ್ವಾತಂತ್ರ್ಯ ಎಲ್ಲ ಕೇಳ್ತಾರೆ. ವಾಸ್ತವ ಆಕ್ಷೇಪ ಮಾಡ್ಲಿಕ್ಕೆ ಏನು ಅವಕಾಶ ಇಲ್ಲ. ಕೇಳಿ, ಸ್ವಲ್ಪ ಕೇಳಿ. ತಾವು ಪೀಠದಿಂದ ಅವಕಾಶ ಕೊಡಬಾರದು ಮತ್ತು ಅವರು ದೇಶದ ಬಗ್ಗೆ ಏನು ಮಾತಾಡಿದ್ದಾರೆ ತಾವು ಕಡತದಿಂದ ಅಧ್ಯಕ್ಷರೇ ಅವರು ಮಾತಾಡಿರೋದು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಿಲ್ಲ. ನಾನು ಯಾವುದನ್ನು ಕೂಡ ಊಹೆ ಮೇಲೆ ಮಾತಾಡ್ತಾ ಇಲ್ಲ. ಬಗ್ಗೆ ಮಾತಾಡಿದ್ದಾರೆ. ನಾನು ದಯವಿಟ್ಟು ತಾವು ಕಡತದಿಂದ ತೆಗೆಯಲೇಬೇಕು. ಹಾಗೂ ಅವ್ರು ಮಾತಾಡ್ಲಿ, ನಾವು ಮಧ್ಯಪ್ರವೇಶ ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ. ಸತ್ಯ ಹೇಳಿ ಅವರಿಗೆ. ಅಧ್ಯಕ್ಷರೇ, ಅಸಮರ್ಥ ಹೋಮ್ ಮಿನಿಸ್ಟರ್, ಅಸಮರ್ಥ ಡಿಫೆನ್ಸ್ ಮಿನಿಸ್ಟರ್ ನಿಮ್ಮ ಕೇಂದ್ರದವರು. ಪುಲ್ವಾಮಾದಲ್ಲಿ ಸಾಕ್ಷಿ ಮಲ್ಲಿಕ್ ಅವರ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಯೋಗ್ಯತೆ ಇಲ್ಲ. ನಿಮ್ಗೆ ಅವ್ರನ್ನ ಕೇಳ್ತಾ ಇರೋದು ಬರೀ ಈಗ ರಾಜಕೀಯಕ್ಕೆ ಬಳಸ್ತಾರೆ. ಅಧ್ಯಕ್ಷರೇ, ಉದ್ದೇಶ ಏನು ಇವ್ರದು? ಈಗ ಸೋಲ್ಜರ್ಸ್ ಈಗ ನಾನು ಹೇಳ್ತೀನಿ. ಈಗ ಒಂದ್ ಸೆಕೆಂಡ್ ಈಗ ಅಲ್ಲ, ನೀವು ಒಂದ್ ಸೆಕೆಂಡ್ ಅಧ್ಯಕ್ಷರೇ, ನಾನು ತಮ್ಮಲ್ಲಿ ಮನವಿ ಮಾಡೋದು, ತಾವು ಅವರಿಗೆ ಯಾವ ವಿಷಯಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅದ್ರ ಬಗ್ಗೆ ಮಾತಾಡ್ಲಿ. ಪುಲ್ವಾಮಾ ಮಾತಾಡಿದ್ರೆ ನಮಗೂ ಗೊತ್ತು. 40 ಜನ ಸತ್ತವರಿಗೆ ಕಾರಣ ಯಾರು, ಕಾರಣ ಯಾರು ಅಂತ ಹೇಳಕ್ಕಾಗಿಲ್ಲ. ಆಯ್ತು, ಈಗ ನೀವು ಸರ್ಕಾರದಲ್ಲಿದ್ದೀರಿ, ಕೂತ್ಕೊಳ್ಳಿ. ಪ್ರತಿಪಕ್ಷ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ. ಆಯ್ತು ರವಿ, ಒಂದ್ಸಲ ಬಸ್ ಅಂತ ಕೂತ್ಕೊಳ್ಳಿ. ಆಯ್ತು, ಬಸ್ ಕೂತ್ಕೊಳ್ಳಿ. ಅಧ್ಯಕ್ಷರೇ, ಆನಂದ್ ಅಧ್ಯಕ್ಷರೇ, ಈ ಘಟನೆ ಆದ್ರೂ ಕೂಡ ಇಲ್ಲಿಯ ತನಕ ಆರೋಪಿಗಳನ್ನು ಬಂಧಿಸಿಲ್ಲ. ಅವರು ಅಯೋಗ್ಯರು, ಅವರು ಅಯೋಗ್ಯರು. ಆಯ್ತು, ಇಲ್ಲಿಯ ತನಕ ಬಂಧನ ಆಗಿಲ್ಲಲ್ಲ, ಅದಕ್ಕೆ ಅವರು ಅಯೋಗ್ಯರು. ಈಗ ಯಾರು ಅಯೋಗ್ಯರು? ಈಗ ಅಲ್ಲ ಅಧ್ಯಕ್ಷರೇ, 40 ಸೈನಿಕರು ಸತ್ರು, 40 ಸೈನಿಕರು ಸತ್ರು. ಇವತ್ತು ಯಾರಿಗಾದ್ರೂ ಒಬ್ಬರಿಗೆ ಇವರು ಅರೆಸ್ಟ್ ಮಾಡಿದಾರ? 40 ಸೈನಿಕರು. ಇಲ್ಲಿ ಬರೀ ಇಲ್ಲಿ ಬರೀ ಗಾಳಿಪಟ ಹಾರಿಸ್ತಾ ಇದ್ದೀರಿ. ಅಲ್ಲಿ 40 ಸೈನಿಕರು ಸತ್ತಿದ್ದು ಸುಳ್ಳು. ಅದರಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಕ್ಕಾಗಿಲ್ಲ. ಆ 40 ಸೈನಿಕರ ಸಾವಿಗೆ ಕಾರಣ ಯಾರು ಅನ್ನೋ ಇನ್ವೆಸ್ಟಿಗೇಷನ್ ಅನ್ನೇ ಮುಚ್ಚಾಕಿದ್ದಾರೆ. 5 ವರ್ಷ ಆಯ್ತು. 5 ವರ್ಷ 40 ಸೈನಿಕರ ಸಾವಿಗೆ ಒಬ್ಬ ಕಾರಣಕರ್ತರನ್ನ ಹುಡುಕಕ್ಕಾಗಿಲ್ಲ.
ಯಾರು ಕಾರಣ 40 ಸೈನಿಕರಿಗೆ? ಇವತ್ತು ಇಲ್ಲಿ ಬರೀ ಡಾಕ್ಟರ್ಡ್ ವಿಡಿಯೋಗಳು ಅವು ಇವುಗಳನ್ನ ಇಟ್ಕೊಂಡು ಮಾತಾಡ್ತಾರೆ. ಇನ್ನು 5 ವರ್ಷ ಆಗಿದೆ, 5 ವರ್ಷ ಆದ್ರೂ ಏನ್ ಮಾಡಿದ್ದೀರಿ? ಸುಮ್ಮ ಮಾತಾಡ್ತಾರೆ. ಅಯೋಗ್ಯ ಸರ್ಕಾರನ ಮತ್ತೆ ನಿಮ್ದು ಸುಮ್ಮನೆ 5 ವರ್ಷ ಆಯ್ತು ನಿಮ್ಮ ಮನೆ ಬರಕೇನು? ಅದ್ರ ಬಗ್ಗೆ ನಮ್ಮ ಬಗ್ಗೆ ಮಾತಾಡ್ತೀರಿ ನೀವ್ ಇವತ್ತು. ಇದನ್ನೆಲ್ಲ ರಾಜಕಾರಣ ಬಿಟ್ರೆ ಬದ್ಲಿ ಏನು ಗೊತ್ತಿಲ್ಲ ನಿಮ್ಗೆ. ಈ ದೇಶದ ಅಭಿವೃದ್ಧಿ ಗೊತ್ತಿಲ್ಲ. ಕುಂದರಿ ಸಾಕು, ನೋಡಿದ್ದೀವಿ. ಅಲ್ಲಿ ಒಂದ್ ಸೆಕೆಂಡ್ ಶೂನ್ಯ ಕೂತ್ಕೊಳ್ಳಿ. ಆಯ್ತು, ಎಲ್ಲರಿಗೂ ಕೊಡ್ತೇನೆ ಮಾತಾಡ್ಲಿಕ್ಕೆ, ಎಲ್ಲರಿಗೂ ಕೊಡ್ತೇನೆ. ರಾತ್ರಿ ಬೆಳಿಗ್ಗೆ ತನಕ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.